ನಿಮ್ಮದು ಅಂತ ಏನಿದೆಯೋ ಅದು ಖಂಡಿತ ನಿಮ್ಗೆ ಬಂದು ತಲುಪುತ್ತೆ. ನಿಮ್ಮದಲ್ಲದೆ ಇರೋದು ನೀವೆಷ್ಟೇ ಬಯಸಿದ್ರು ನಿಮ್ ಹತ್ರಕ್ಕೂ ಬರೋದೇ ಇಲ್ಲ. ಬೇಕಾದ್ರೆ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಂಡ್ರಿ ನೀವು ಒಂದು ಸಲ ಅದನ್ನ ಯೋಚನೆ ಮಾಡಿ ನೋಡ್ಕೊಳ್ಳಿ. ನೀವು ಪ್ರೀತಿಸಿದವರೇ ಆಗಿರ್ಬಹುದು, ಅಥವಾ ಯಾವ್ದೋ ಒಂದು ಕಾರ್ ಆಗಿರ್ಬಹುದು, ಏನೋ ಒಂದು ನೀವೇನ್ ಬೇಕು ಅಂತ ಅನ್ಕೊಂಡ್ರು ಅದು ನಿಮಗೆ ಸಿಕ್ಕಿದ್ದಿದ್ರೆ ಇವತ್ತು ನೀವೇನಿದ್ದೀರಾ ಜೀವನದಲ್ಲಿ ಅದು ನಿಮ್ಗೆ ಸಿಕ್ತಿತ್ತಾ, ಆ ನೆಮ್ಮದಿ ಸಿಕ್ತಿತ್ತಾ, ಆ ಖುಷಿ ಸಿಕ್ತಿತ್ತಾ ಅಂತ ಒಂದ್ಸಲ ಯೋಚನೆ ಮಾಡ್ಕೊಂಡ್ ನೋಡಿ. ಕೆಲವೊಮ್ಮೆ ನಾವೊಂದು ಬಯಸ್ತೀವಿ ನಮ್ಗಿದು ಬೇಕು ಅಂತ. ಈಗ ಎಕ್ಸಾಂಪಲ್, ಒಂದ್ ಹುಡುಗಿ ಪ್ರೀತಿ ಮಾಡ್ತಿದ್ದಾರೆ ಅನ್ಕೊಳ್ಳೋಣ, ಇದು ಬರೀ ಉದಾಹರಣೆ ಅಷ್ಟೇ. ಈಗ ಆ ಹುಡುಗಿ ಅಥವಾ ಹುಡುಗ ಈ ಒಬ್ಬರನ್ನೊಬ್ರು ಇಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅವ್ರಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತಾರೆ. ಆದ್ರೆ ಫ್ಯೂಚರ್ ಏನು ಅಂತ ನಮಗ್ ಗೊತ್ತಿಲ್ವಲ್ಲ, ಯೂನಿವರ್ಸ್ ಗೊತ್ತು, ದೇವ್ರಿಗೆ ಗೊತ್ತು. ಯೂನಿವರ್ಸ್ ಏನ್ ಅನ್ಕೊಳ್ಳುತ್ತೆ, ಫ್ಯೂಚರ್ ನೋಡುತ್ತೆ. ಓಕೆ, ಇವರಿಬ್ರು ಇವತ್ತು ಮದ್ವೆ ಮಾಡ್ಕೊಂಡ್ರೆ ಮುಂದಕ್ಕೆ ಇವರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಇವರಿಬ್ರು ಒಂದಾಗಿರಲ್ಲ ಅಂತ ಅನ್ನಿಸ್ದಾಗ ಏನಾಗುತ್ತೆ, ಆ ವ್ಯಕ್ತಿನ ಕಾರಣಾಂತರಗಳಿಂದ ಜಗಳಗಳಾಗಿ ಅಥವಾ ಏನೋ ಒಂದಾಗಿ ಅವರಿಬ್ರು ಬ್ರೇಕಪ್ ಆಗೋ ತರ ಮಾಡುತ್ತೆ. ಯಾಕೆಂದ್ರೆ ಅವ್ರಿಗೆ ಇನ್ನೂ ಒಳ್ಳೆ ವ್ಯಕ್ತಿನ ಮುಂದೆ ಇಟ್ಟಿದ್ದಾರೆ. ಸೊ ಈ ವ್ಯಕ್ತಿ ಬಂದ್ರೆ ಇವ್ರ ಲೈಫ್ ಸರಿ ಇರಲ್ಲ ಅಂತ ಅನ್ನಿಸ್ದಾಗ ಇದನ್ನ ತಪ್ಪಿಸ್ಬಿಡ್ತಾರೆ. ನೀವ್ ಯಾವ್ದೋ ಒಂದ್ ಕಾರ್ ತಗೋಬೇಕು, ಆ ಕಾರ್ ತುಂಬಾ ಆಸೆ ನಿಮ್ಗೆ, ಆದ್ರೆ ನೀವ್ ತಗೊಳಕ್ ಹೋಗೋ ಪ್ರತಿ ಸಲ ದುಡ್ಡು ಹೊಂದ್ಸಿರ್ತೀರಾ, ಬೇರೆ ಯಾವ್ದೋ ಖರ್ಚು ಬರುತ್ತೆ, ಮಿಸ್ ಆಗ್ಬಿಡತ್ತೆ. ಮತ್ತೆ ನೆಕ್ಸ್ಟ್ ಸಲ ತುಂಬಾನೇ ಕಷ್ಟಪಟ್ಟು ದುಡ್ಡು ಹೊಂದಿಸಿರ್ತೀರಾ, ಮತ್ತೆ ಬೇರೆ ಯಾವ್ದಕ್ಕೂ ಖರ್ಚಾಗ್ಬಿಡುತ್ತೆ. ಈ ತರ ಏನೋ ಒಂದ್ ಆಗ್ತಾನೆ ಇರುತ್ತೆ, ಆ ಕಾರೇ ತಗೊಳಕ್ ಆಗ್ತಾ ಇರಲ್ಲ. ಆಮೇಲೆ ಬೇರೆ ಯಾವ್ದಾದ್ರು ಕಾರ್ ತಗೊಳಕ್ ಹೋದಾಗ ಈಸಿಯಾಗಿ ಆಗ್ಬಿಟ್ಟಿರುತ್ತೆ. ಇದ್ ಯಾಕಾಗುತ್ತೆ, ನೀವು ಬಯಸಿದ ಕಾರ್ ತಗೊಂಡಿದ್ದಿದ್ರೆ ನಿಮಗೆ ಆಕ್ಸಿಡೆಂಟ್ ಆಗೋದು ಅಥವಾ ಆ ಕಾರ್ ಯಾವಾಗ್ಲೂ ರಿಪೇರ್ ಬರೋದು ಆತರ ಏನಾದ್ರೂ ಅನಾಹುತ ಆಗ್ತಿತ್ತು. ಅದನ್ನ ತಪ್ಸೋಕೆ ಅಂತಾನೆ ಯೂನಿವರ್ಸ್ ಈ ತರ ಮಾಡುತ್ತೆ. ಸೊ ಇನ್ನು ಮುಂದೆ ನೀವ್ ಏನಾದ್ರೂ ಕಳ್ಕೊಂಡ್ರೆ ಓಕೆ, ಇದು ನನ್ನದಲ್ಲ, ನನಗೆ ಅಂತ ಇನ್ನು ಬೇರೆ ಏನೋ ಇಟ್ಟಿದ್ದಾರೆ, ಅದು ಮಾತ್ರ ನನ್ನದು, ಇದು ನನ್ನದಲ್ಲ, ಹಾಗಾಗಿ ನನ್ನಿಂದ ದೂರ ಹೋಗಿದೆ ಅಂತ ಅನ್ಕೊಂಡು ಖುಷಿ ಪಡಿ.